ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲಿಗೆ ಕತ್ತಿ ಹಾಕಿರೋದು, ಕ್ರೂರಿಗಳು ಕುಕೃತ್ಯವನ್ನ ಎಸಗಿರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ಇಂಥವರ ವಿರುದ್ಧ ಕಠಿಣ ಕ್ರಮ ಅಂತ ಹೇಳಿ ಆಗ್ರಹಗಳು ಕೇಳಿ ಬರ್ತಾ ಇದೆ. ಇದು ಹಿಂದೂಗಳ ಮೇಲೆ ನಡೆದ ಹಲ್ಲೆ ಅಂತ ಕಿಡಿಕಾರಿದ್ದಾರೆ. ಜಿಹಾದಿ ಮನಸ್ಥಿತಿಯಿಂದಲೇ ಕೃತ್ಯ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಸು ಮಾಲೀಕರಿಗೆ 1 ಲಕ್ಷ ಪರಿಹಾರ. ಕೆಲ ಹೊತ್ತಲ್ಲೇ ಚಾಮರಾಜಪೇಟೆಗೆ ಬಿಜೆಪಿ ನಿಯೋಗ ಭೇಟಿಯನ್ನ ನೀಡುತ್ತೆ. ಈ ಬಿಜೆಪಿ ನಿಯೋಗ ಭೇಟಿಯನ್ನ ನೀಡಿ ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನ ಮಾಡುತ್ತೆ. ಇಲ್ಲಿವರೆಗೂ ಚಾಮರಾಜಪೇಟೆಯ ಶಾಸಕ ಜಮೀರ್ ಅಹಮದ್ ಸ್ಥಳಕ್ಕೆ ಬರಲಿಲ್ಲ. ಸಂಸದ PC ಮೋಹನ್ ಬಂದರು, ಹಿಂದೂ ಪರ ಸಂಘಟನೆ ಹೋರಾಟಗಾರರು ಸ್ಥಳಕ್ಕೆ ಬಂದರು, ಚಕ್ರವರ್ತಿ ಸುಲಿಬೇಲೆ ಇತ್ಯಾದಿ. ಆದರೆ ಈವರೆಗೂ ಆ ಕ್ಷೇತ್ರದ ಶಾಸಕರು ಬರದೇ ಇರೋದು ಅಲ್ಲಿನ ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. MLC ರವಿಕುಮಾರ್ ಭೇಟಿಯನ್ನ ಕೊಟ್ಟಿರೋದು ನಿಜಕ್ಕೂ ಹೇಯ ಕೃತ್ಯ. ನೇರ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಮೂಕ ಪ್ರಾಣಿ ಪಾಪ ಅದು ಏನು ಮಾಡಿದ್ದೀರಿ ಇವರಿಗೆ? ಮನುಷ್ಯನ ಮೇಲೆ ದ್ವೇಷ ಇದ್ದರೆ ಮನುಷ್ಯನ ಮೇಲೆ ದ್ವೇಷ ಸಾಧಿಸಬೇಕು. ಅದನ್ನು ಬಿಟ್ಟು ಈ ರೀತಿ ಹಸುಗಳ ಕೆಚ್ಚಲನ್ನ ಕುಯ್ಯೋದು ಅಂತಂದ್ರೆ ಇವರೇನಾದರೂ ಮನುಷ್ಯರ ಪೈಕಿ ಜಮ ಇದ್ದಾರ ಅನ್ನೋಂಥ ಪ್ರಶ್ನೆ ನಮ್ದು. ಈ ರೀತಿ ಕೃತ್ಯವನ್ನ ಎಸಗಿದ್ರೆ ಇದು ನಿಜಕ್ಕೂ ಬಹಳ ಬೇಸರದ ವಿಷಯ, ಆಕ್ರೋಶದ ವಿಷಯ. ನಮ್ಮ ಪ್ರತಿನಿಧಿ ವೀರೇಶ್ ಬಿಜೆಪಿ MLC ರವಿಕುಮಾರ್ ಬಂದು ಪರಿಶೀಲನೆ ಮಾಡಿದ್ದಾರೆ, ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ನಮ್ಮ ಜೊತೆಗ ರವಿಕುಮಾರ್ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಈ ಒಂದು ಕೃತ್ಯ ಯಾವ ರೀತಿ ಮನಸ್ಥಿತಿ ಇದೆ ಜನರದಂತ? ಎಲ್ಲ ಜನರದಲ್ಲ, ಕೆಲವು ಜನ ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ. ಹಸುವಿನ ಕೆಚ್ಚಲಿಗೆ ಬ್ಲೇಡ್ ಹಾಕಿರ್ತಕ್ಕಂಥದ್ದು ನೀವು ಈಗ ತಾನೇ ನೋಡಿದಿರಿ. ಹಸುವಿನ ಕೆಚ್ಚಲಿಗೆ 4 ತೊಟ್ಟುಗಳು ಏನಿರುತ್ತೆ, ಒಂದಕ್ಕೆ 2 ತೊಟ್ಟುಗಳಿದೆ. 2 ತೊಟ್ಟುಗಳನ್ನು ಕೊಯ್ದು ಬಿಸಾಕಿದ್ದಾರೆ. ಇನ್ನೊಂದು 4 ತೊಟ್ಟುಗಳಲ್ಲಿ ಕೆಚ್ಚಲಿನ 1 ತೊಟ್ಟನ್ನು ಕೊಯ್ದು ಬಿಸಾಕಿ 3 ತೊಟ್ಟುಗಳಿದೆ. ಅಂದ್ರೆ ನಾನು ವಿನಂತಿ ಮಾಡ್ಕೊಳ್ಳೋದು ಈ ಸರ್ಕಾರಕ್ಕೆ, ಈ ಹಸುಗಳು ಏನು ದ್ರೋಹ ಮಾಡಿತ್ತು ಅವರಿಗೆ? ಈ ಹಸುಗಳನ್ನು ಕೆಚ್ಚಲಿಗೆ ಏನು ಚಾಕುಯಿಂದ ಕತ್ತರಿಸ್ತೀರಾ, ಬ್ಲೇಡ್ ಹಾಕ್ತೀರಾ? ಅವು ಎಷ್ಟು ನೋವಾಗಿರಬೇಕು. ನೋವನ್ನು ಹೇಳ್ಕೊಳ್ಳೋಕ್ಕೆ ಬಾಯಿ ಇಲ್ಲ. ಮೂಕ ಪ್ರಾಣಿಗಳು ಸಹಿಸ್ಕೊಳ್ಳೋದು ಅನಿವಾರ್ಯ ಆಗಿಬಿಟ್ಟಿದೆ. ಆದರೆ ಸರ್ಕಾರ ಮುಂಚೆನೇ ಈ ಥರದ ಘಟನೆಗಳಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಇದೇನು ಪ್ರಥಮ ಅಲ್ಲ. ಈ ಥರದ ಅನೇಕ ಬಾರಿ ಘಟನೆಗಳಾದಾಗ ಈ ಥರದ ಕ್ರಮ ತೆಗೆದುಕೊಂಡಿದ್ದರೆ ಈ ಥರದ ಘಟನೆಗಳು ಮರುಕಳಿಸ್ತಾ ಇರಲಿಲ್ಲ. ಹಾಗಾಗಿ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಸರ್ಕಾರವನ್ನು ವಿನಂತಿಯನ್ನು ಮಾಡ್ತೇನೆ. ಹಬ್ಬ ಇನ್ನು 2 ದಿನ ಬಾಕಿ ಇದೆ, ಗೋವುಗಳ ಪೂಜೆ ಮಾಡ್ತೀವಿ. ಈ ಥರ ಎಲ್ಲ ಒಂದು ಘಟನೆ ತುಂಬ ಜನರಿಗೆ ಒಂದು ಕಡೆ ತುಂಬ ಕಣ್ಣೀರು ಆಗ್ತಿದ್ದಾರೆ, ಬೇಜಾರು ವ್ಯಕ್ತಪಡಿಸ್ತಿದ್ದಾರೆ ಈ ಒಂದು ವಿಷಯ ಕೇಳಿ. ನೋಡಿ, ನನಗೆ ಇದನ್ನು ನೋಡಿನೇ ಕಣ್ಣೀರು ಬರುತ್ತೆ. ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ನನಗೆ. ಮನಸ್ಸು ಕಲಕೋಗಿದೆ. ಆದ್ದರಿಂದ ನಾನು ಸರ್ಕಾರನ ವಿನಂತಿಯನ್ನು ಮಾಡ್ತೇನೆ, ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಪಶುಸಂಗೋಪನಾ ಸಚಿವರು ಈ ಮನೆಗೆ ಈ ಹಸುಗಳನ್ನು ನೋಡೋಕ್ಕೆ ಬರಬೇಕು ಅಂತ ನಾನು ಆರ್ ಕನ್ನಡ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತೀನಿ. ಮತ್ತು ನಮ್ಮ ಶಾಸಕರಾಗಿರುವಂಥ ಸಚಿವರಾಗಿರುವಂಥ ಜಮೀರ್ ಅವರು ಕೂಡ ಇಲ್ಲಿ ಭೇಟಿ ಕೊಡಬೇಕು. ಮತ್ತು ಈ ಹಸುಗಳಿಗೇನು ಅನ್ಯಾಯ ಆಗಿದೆ, ಆ ಮನೆಗೇನು ಅನ್ಯಾಯ ಆಗಿದೆ, ಪರಿಹಾರವನ್ನು ಒದಗಿಸ್ಬೇಕು. ಈ ಹಸುಗಳ ಹತ್ಯೆ, ಮಾರಣ ಹೋಮ ನಿಲ್ಲಬೇಕು. ಹಸುಗಳ ಕೆಚ್ಚಲನ್ನು ಕತ್ತರಿಸಿರ್ತಕ್ಕಂಥ ಮನುಷ್ಯರಾಗಿಯೇ ಇರಬಾರ್ದು. ಅವರು ಮನುಷ್ಯರಲ್ಲ, ಅವ್ರು ಆ್ಯಕ್ಚುಲಿ ಮನುಷ್ಯರಲ್ಲ, ಪಶುಗಳಿಗಿಂತ ಆ ಕಡೆ. ಅಂಥವರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಒಂದು ಭಾಗದಲ್ಲಿ ಗಾಂಜಾ ವಿಷಯಗಳು ಜಾಸ್ತಿ. ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲಿಗೆ ಕತ್ತಿ ಹಾಕಿರೋದು, ಕ್ರೂರಿಗಳು ಕುಕೃತ್ಯವನ್ನ ಎಸಗಿರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ಇಂಥವರ ವಿರುದ್ಧ ಕಠಿಣ ಕ್ರಮ ಅಂತ ಹೇಳಿ ಆಗ್ರಹಗಳು ಕೇಳಿ ಬರ್ತಾ ಇದೆ. ಇದು ಹಿಂದೂಗಳ ಮೇಲೆ ನಡೆದ ಹಲ್ಲೆ ಅಂತ ಕಿಡಿಕಾರಿದ್ದಾರೆ. ಜಿಹಾದಿ ಮನಸ್ಥಿತಿಯಿಂದಲೇ ಕೃತ್ಯ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಸು ಮಾಲೀಕರಿಗೆ 1 ಲಕ್ಷ ಪರಿಹಾರ. ಕೆಲ ಹೊತ್ತಲ್ಲೇ ಚಾಮರಾಜಪೇಟೆಗೆ ಬಿಜೆಪಿ ನಿಯೋಗ ಭೇಟಿಯನ್ನ ನೀಡುತ್ತೆ. ಈ ಬಿಜೆಪಿ ನಿಯೋಗ ಭೇಟಿಯನ್ನ ನೀಡಿ ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನ ಮಾಡುತ್ತೆ. ಇಲ್ಲಿವರೆಗೂ ಚಾಮರಾಜಪೇಟೆಯ ಶಾಸಕ ಜಮೀರ್ ಅಹಮದ್ ಸ್ಥಳಕ್ಕೆ ಬರಲಿಲ್ಲ. ಸಂಸದ PC ಮೋಹನ್ ಬಂದರು, ಹಿಂದೂ ಪರ ಸಂಘಟನೆ ಹೋರಾಟಗಾರರು ಸ್ಥಳಕ್ಕೆ ಬಂದರು, ಚಕ್ರವರ್ತಿ ಸುಲಿಬೇಲೆ ಇತ್ಯಾದಿ. ಆದರೆ ಈವರೆಗೂ ಆ ಕ್ಷೇತ್ರದ ಶಾಸಕರು ಬರದೇ ಇರೋದು ಅಲ್ಲಿನ ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. MLC ರವಿಕುಮಾರ್
ಭೇಟಿಯನ್ನು ಕೊಟ್ಟಿರೋದು ನಿಜಕ್ಕೂ ಹೇಯ ಕೃತ್ಯ. ನೇರ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಮೂಕ ಪ್ರಾಣಿ ಪಾಪ ಅದು ಏನು ಮಾಡಿದ್ದೀರಿ ಇವರಿಗೆ? ಮನುಷ್ಯನ ಮೇಲೆ ದ್ವೇಷ ಇದ್ದರೆ ಮನುಷ್ಯನ ಮೇಲೆ ದ್ವೇಷ ಸಾಧಿಸಬೇಕು. ಅದನ್ನು ಬಿಟ್ಟು ಈ ರೀತಿ ಹಸುಗಳ ಕೆಚ್ಚಲನ್ನು ಕುಯ್ಯೋದು ಅಂತಂದರೆ ಇವರೇನಾದರೂ ಮನುಷ್ಯರ ಪೈಕಿ ಜಮ ಇದ್ದಾರಾ ಅನ್ನೋಂಥ ಪ್ರಶ್ನೆ ನಮ್ಮ. ಈ ರೀತಿ ಕೃತ್ಯವನ್ನು ಎಸಗಿದರೆ ಇದು ನಿಜಕ್ಕೂ ಬಹಳ ಬೇಸರದ ವಿಷಯ, ಆಕ್ರೋಶದ ವಿಷಯ. ನಮ್ಮ ಪ್ರತಿನಿಧಿ ವೀರೇಶ್ ಬಿಜೆಪಿ MLC ರವಿಕುಮಾರ್ ಬಂದು ಪರಿಶೀಲನೆ ಮಾಡಿದ್ದಾರೆ, ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ನಮ್ಮ ಜೊತೆಗ ರವಿಕುಮಾರ್ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಈ ಒಂದು ಕೃತ್ಯ ಯಾವ ರೀತಿ ಮನಸ್ಥಿತಿ ಇದೆ ಜನರದಂತ? ಎಲ್ಲ ಜನರದಲ್ಲ, ಕೆಲವು ಜನ ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ. ಹಸುವಿನ ಕೆಚ್ಚಲಿಗೆ ಬ್ಲೇಡ್ ಹಾಕಿರ್ತಕ್ಕಂಥದ್ದು ನೀವು ಈಗ ತಾನೇ ನೋಡಿದಿರಿ. ಹಸುವಿನ ಕೆಚ್ಚಲಿಗೆ 4 ತೊಟ್ಟುಗಳು ಏನಿರುತ್ತೆ, ಒಂದಕ್ಕೆ 2 ತೊಟ್ಟುಗಳಿದೆ, 2 ತೊಟ್ಟುಗಳನ್ನು ಕೊಯ್ದು ಬಿಸಾಕಿದ್ದಾರೆ. ಇನ್ನೊಂದು 4 ತೊಟ್ಟುಗಳಲ್ಲಿ ಕೆಚ್ಚಲಿನ 1 ತೊಟ್ಟನ್ನು ಕೊಯ್ದು ಬಿಸಾಕಿ 3 ತೊಟ್ಟುಗಳಿದೆ. ಅಂದ್ರೆ ನಾನು ವಿನಂತಿ ಮಾಡಿಕೊಳ್ಳೋದು ಈ ಸರ್ಕಾರಕ್ಕೆ, ಈ ಹಸುಗಳು ಏನು ದ್ರೋಹ ಮಾಡಿತ್ತು ಅವರಿಗೆ? ಈ ಹಸುಗಳನ್ನು ಕೆಚ್ಚಲಿಗೆ ಏನು ಚಾಕುಯಿಂದ ಕತ್ತರಿಸ್ತೀರಾ, ಬ್ಲೇಡ್ ಹಾಕ್ತೀರಾ? ಅವು ಎಷ್ಟು ನೋವಾಗಿರಬೇಕು, ನೋವನ್ನು ಹೇಳ್ಕೊಳ್ಳೋಕ್ಕೆ ಬಾಯಿ ಇಲ್ಲ. ಮೂಕ ಪ್ರಾಣಿಗಳು ಸಹಿಸ್ಕೊಳ್ಳೋದು ಅನಿವಾರ್ಯ ಆಗಿಬಿಟ್ಟಿದೆ. ಆದರೆ ಸರ್ಕಾರ ಮುಂಚೆನೇ ಈ ಥರದ ಘಟನೆಗಳಾಗಿದೆ ಕರ್ನಾಟಕ ರಾಜ್ಯದಲ್ಲಿ, ಇದೇನು ಪ್ರಥಮ ಅಲ್ಲ. ಈ ಥರದ ಅನೇಕ ಬಾರಿ ಘಟನೆಗಳಾದಾಗ ಈ ಥರದ ಕ್ರಮ ತೆಗೆದುಕೊಂಡಿದ್ದರೆ ಈ ಥರದ ಘಟನೆಗಳು ಮರುಕಳಿಸ್ತಾ ಇರಲಿಲ್ಲ. ಹಾಗಾಗಿ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಸರ್ಕಾರವನ್ನು ವಿನಂತಿಯನ್ನು ಮಾಡ್ತೇನೆ. ಹಬ್ಬ ಇನ್ನೂ 2 ದಿನ ಬಾಕಿ ಇದೆ, ಗೋಗಳ ಪೂಜೆ ಮಾಡ್ತೀವಿ. ಈ ಥರ ಎಲ್ಲ ಒಂದು ಘಟನೆ ತುಂಬ ಜನರಿಗೆ ಒಂದು ಕಡೆ ತುಂಬ ಕಣ್ಣೀರು ಆಗ್ತಿದ್ದಾರೆ, ಬೇಜಾರು ವ್ಯಕ್ತಪಡಿಸ್ತಿದ್ದಾರೆ ಈ ಒಂದು ವಿಷಯ ಕೇಳಿ. ನೋಡಿ, ನನಗೆ ಇದನ್ನು ನೋಡಿನೇ ಕಣ್ಣೀರು ಬರುತ್ತೆ, ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ನನಗೆ. ಮನಸ್ಸು ಕಲಕೋಗಿದೆ. ಆದ್ದರಿಂದ ನಾನು ಸರ್ಕಾರನ ವಿನಂತಿಯನ್ನು ಮಾಡ್ತೇನೆ, ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಪಶುಸಂಗೋಪನಾ ಸಚಿವರು ಈ ಮನೆಗೆ ಈ ಹಸುಗಳನ್ನು ನೋಡೋಕ್ಕೆ ಬರಬೇಕು ಅಂತ ನಾನು ಆರ್ ಕನ್ನಡ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತೀನಿ. ಮತ್ತು ನಮ್ಮ ಶಾಸಕರಾಗಿರುವಂಥ ಸಚಿವರಾಗಿರುವಂಥ ಜಮೀರ್ ಅವರು ಕೂಡ ಇಲ್ಲಿ ಭೇಟಿ ಕೊಡಬೇಕು. ಮತ್ತು ಈ ಹಸುಗಳಿಗೇನು ಅನ್ಯಾಯ ಆಗಿದೆ, ಆ ಮನೆಗೇನು ಅನ್ಯಾಯ ಆಗಿದೆ, ಪರಿಹಾರವನ್ನು ಒದಗಿಸ್ಬೇಕು. ಈ ಹಸುಗಳ ಹತ್ಯೆ ಮಾರಣ ಹೋಮ ನಿಲ್ಲಬೇಕು. ಹಸುಗಳ ಕೆಚ್ಚಲನ್ನು ಕತ್ತರಿಸಿರ್ತಕ್ಕಂಥ ಮನುಷ್ಯರಾಗಿಯೇ ಇರಬಾರ್ದು. ಅವರು ಮನುಷ್ಯರಲ್ಲ, ಅವ್ರು ಆ್ಯಕ್ಚುಲಿ ಮನುಷ್ಯರಲ್ಲ, ಪಶುಗಳಿಗಿಂತ ಆ ಕಡೆ. ಅಂಥವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಒಂದು ಭಾಗದಲ್ಲಿ ಗಾಂಜಾ ವಿಷಯಗಳು ಜಾಸ್ತಿ